IPL 2027 ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಇದೇ ರೀತಿಯಾಗಿ IPL ನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ರಾಜಸ್ಥಾನ ರಾಯಲ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಇಂದ ಒಂದೇ ಒಂದು ಡಿಸ್ಕಷನ್ ಆಗ್ತಾ ಇದೆ. RR ಟೀಮ್ ಇಂದ ಜೈಸ್ವಾಲ್ ಮುಂಬೈಯಿಂದ ಹಾರ್ದಿಕ್ ಪಾಂಡ್ಯ ಅವರು RR ಗೆ ಟ್ರೇಡ್ ಆಗುತ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು. ಹಾರ್ದಿಕ್ ಪಾಂಡ್ಯ ಬಗ್ಗೆ ಜಸ್ಟ್ ನಾಟ್ ಓನ್ಲಿ RR ಅಷ್ಟೆಲ್ಲ CSK ಮತ್ತು KKR ಟೀಮ್ ಬಗ್ಗೆ ಕೂಡ ರೂಮರ್ಸ್ ಇದಾವೆ. ಅದು ನಮಗೆ ಅಕ್ಟೋಬರ್ ಮಂತ್ ಅಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಆದ್ರೆ ಸದ್ಯ ಬಂದಿರುವಂತಹ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ರೇವ್ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಕ್ಲಾರಿಟಿ. ರೇವ್ ಸ್ಪೋರ್ಟ್ಸ್ ಅವರು RR ನ ಒಂದು ಅಫಿಷಿಯಲ್ ಜೊತೆ ಡಿಸ್ಕಷನ್ ಆಗಿದೆ. ರೇವ್ ಸ್ಪೋರ್ಟ್ಸ್ ಈ ಒಂದು ಅಪ್ಡೇಟ್ ನ ಪ್ರಕಾರ RR ನ ಒಂದು ಅಫಿಷಿಯಲ್ ಏನಪ್ಪಾ ಅಂದ್ರೆ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಸ್ವಾಲ್ ನಾವು ಬೇರೆ ಟೀಮ್ಗೆ ಟ್ರೇಡ್ ಆಗುತ್ತಾ ಇದ್ದೀವಿ ಅಂತೇಳಿ ಅದ್ರ ಬಗ್ಗೆ ನಮ್ಗೆ ಮಾತುಕತೆ ಆಗಿಲ್ಲ. ಜೈಸ್ವಾಲ್ ನೆಕ್ಸ್ಟ್ IPL 2027 ಅಲ್ಲಿ RR ಟೀಮ್ ಅಲ್ಲಿ ಇರ್ತಾರೆ, RR ಟೀಮ್ ಅಲ್ಲಿ ಆಡ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ನಮಗೆ ಜೈಸ್ವಾಲ್ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಜೈಸ್ವಾಲ್ ಯಾವುದೇ ಕಾರಣಕ್ಕೂ ಟ್ರೇಡ್ ಆಗ್ತಾ ಇಲ್ಲ. ಜೈಸ್ವಾಲ್ RR ಟೀಮ್ ಅಲ್ಲಿ ಇರ್ತಾರೆ. ಅಂದ್ರೆ RR ಅಫಿಷಿಯಲ್ಸ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು RR ಗೆ ಬರ್ತಾ ಇಲ್ಲ. ಮೇ ಬಿ KKR CSK ಟೀಮ್ ಲೈನ್ ಅಲ್ಲಿ ಇರಬಹುದು. ಸೊ ಅದ್ರ ಬಗ್ಗೆ ಮುಂದೆ ಕ್ಲಾರಿಟಿ ಬರುತ್ತೆ. ಬಟ್ ಸದ್ಯದ ಮಟ್ಟಿಗೆ RR ನ ಅಫಿಷಿಯಲ್ಸ್ ನ ಪ್ರಕಾರ ಈ ಒಂದು ಟ್ರೇಡ್ ಆಗ್ತಾ ಇಲ್ಲ. ಜೈಸ್ವಾಲ್ RR ಟೀಮ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದೇ ದ ಬಿಗ್ಗೆಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಜೈಸ್ವಾಲ್ RR ಟೀಮ್ ಅಲ್ಲಿ ಇದ್ರಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ? ರಿಯಾನ್ ಪರಾಗ್ ಅವರು ಕಂಟಿನ್ಯೂ ಮಾಡ್ತಾರ ಅಥವಾ ಜೈಸ್ವಾಲ್ಗೆ ಕ್ಯಾಪ್ಟನ್ಸಿ ಕೊಡ್ತಾರ? ಯಾಕಪ್ಪ ಅಂದ್ರೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ RR ಟೀಮ್ ನೆಕ್ಸ್ಟ್ IPL 2027 ಅಲ್ಲಿ ರಿವ್ಯಾಂಪ್ ಆಗ್ತಾ ಇದೆ. ಅಂದ್ರೆ ಕೆಲವೊಂದು ಬದಲಾವಣೆಗಳು ಮಾಡ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ರೀಸೆಂಟ್ ಆಗಿ ಒಬ್ರು ಔಟ್ ಆಗಿದ್ದಾರೆ, ಅದು ಮುಂಬೈ ಇಂಡಿಯನ್ಸ್ ಗೆ ಹೋಗಿದ್ದಾರೆ ಮತ್ತು ಕೋಚ್ ಬೈ ಕೂಡ ಆ ಕಡೆ ಈ ಕಡೆ ಆಗ್ತಾ ಇರೋದೇ ಒಂದು ಇನ್ಫಾರ್ಮೇಶನ್ ಇದೆ. ಅದು ಏನಾಗಿಲ್ಲ ನಮಗೆ ಮುಂದೆ ಕ್ಲಾರಿಟಿ ಬರುತ್ತೆ. ಬಟ್ ನನ್ನ ಪಾಯಿಂಟ್ ಏನಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ ನೀವೇ ಕಮೆಂಟ್ಸ್ ಮಾಡಿ IPL ಫ್ಯಾನ್ಸ್. ನೆಕ್ಸ್ಟ್ ಅಪ್ಡೇಟ್ ನಾವು MS ಧೋನಿ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಲೇಟೆಸ್ಟ್ ಕ್ರಿಕ್ ಬ್ಲಾಗರ್ ಈ ಒಂದು ರಿಪೋರ್ಟ್ ನ ಪ್ರಕಾರ MS ಧೋನಿ ಅವರು CSK ಗೆ ಸ್ಟೇಕ್ಸ್ ನ ಕೇಳಿದ್ದಾರೆ. ಅಂದ್ರೆ ಪಾರ್ಟ್ನರ್ಶಿಪ್ ನ ಕೇಳಿದ್ದಾರೆ, ಪರ್ಸೆಂಟೇಜ್ ನ ಕೇಳಿದ್ದಾರೆ. ಅದು 25% ನ ಕೇಳಿದ್ದಾರೆ. ಆದ್ರೆ CSK ಇಲ್ಲಪ್ಪ ನಾವು ಜಸ್ಟ್ 2% 3% ನ ಕೊಡಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅವರ ಒಪಿನಿಯನ್ ಹೇಳಿದ್ದಾರೆ. ಬಟ್ MS ಧೋನಿ 25% ಪಾರ್ಟ್ನರ್ಶಿಪ್, ಆದ್ರೆ CS ಕೊಡಕ್ಕೆ ರೆಡಿ ಇಲ್ಲ ಅಷ್ಟೊಂದು. ಸೊ ಈ ಒಂದು ಪ್ರಪೋಸಲ್ ರಿಜೆಕ್ಟ್ ಆಗಿದೆ. ಸೊ ಯಾವಾಗ MS ಅವರು ಒಂದು ಆಫರ್ ಕೇಳಿದಾಗ ಆ ಒಂದು ಆಫರ್ ರಿಜೆಕ್ಟ್ ಮಾಡಿದ್ರೆ MS ಧೋನಿ ಮತ್ತು CSK ನಡುವೆ ಏನಾದ್ರು ಆ ಒಂದು ರಿಲೇಶನ್ಶಿಪ್ ಕಟ್ ಆಗುತ್ತಾ? ದರ್ ಇಸ್ ಎ ಡೌಟ್. ಲಾಸ್ಟ್ IPL 2025 ಅಲ್ಲಿ MS ಧೋನಿ ಲಾಸ್ಟ್ ಆಡಿದ್ದು, ಅದಾದ್ಮೇಲೆ ಲಾಸ್ಟ್ IPL ಆಡಿಲ್ಲ. MS ಧೋನಿ CSK ಜರ್ಸಿ ಹಾಕೊಳ್ಳೋದು ಮತ್ತೆ ನೋಡಂಗಿಲ್ಲ ಅಂತ ಒಂದು ಡೌಟ್ ಬರ್ತಾ ಇದೆ. ಯಾಕಂದ್ರೆ ಸೊ ಸ್ಟೇಕ್ಸ್ ನ ಅವರು ರಿಜೆಕ್ಟ್ ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ನ. ನೋಡೋ ಮುಂದೆ ಏನಾಗುತ್ತೆ ಅಂತ ಹೇಳಿ. ಈ ಒಂದು ರಿಪೋರ್ಟ್ ರೈಟಾ ರಾಂಗಾ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಆದ್ರೆ ಕ್ಲಿಕ್ ಬ್ಲಾಗರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಆ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ನಾಳೆ ದಿನ ಈ ಒಂದು ಅಪ್ಡೇಟ್ ರಾಂಗ್ ಆದ್ರಪ್ಪ ಅಂದ್ರೆ ನನಗೆಲ್ಲ ನೀವು ಬೈಯೋದು, ಅದು ಕ್ರಿಕ್ ಬ್ಲಾಗರ್ಗೆ ಬೈಯೋಗಷ್ಟೇ. ನೆಕ್ಸ್ಟ್ ಅಪ್ಡೇಟ್ ನಾವು ರುತುರಾಜ್ ಗಾಯಕ್ವಾಡ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ರುತುರಾಜ್ ಗಾಯಕ್ವಾಡ್ ನಿನ್ನೆ ವರ್ಸ್ಟ್ ಬ್ಯಾಟಿಂಗ್ ಮಾಡಿದಾಗ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಈ ತರ ಬ್ಯಾಟಿಂಗ್ ಯಾರಾದ್ರೂ ಆಡ್ತಾರ? ರುತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಆದ್ರೆ ಗಾಯಕ್ವಾಡ್ ಇವತ್ತು ಕಮ್ ಬ್ಯಾಕ್ ಮಾಡಿದ್ದಾರೆ, ಸೂಪರ್ ನಾಕ್ ಅನ್ನು ಆಡಿದ್ದಾರೆ, 50+ ರನ್ಸ್ ಅನ್ನು ಸ್ಕೋರ್ ಮಾಡ್ತಾ ಇದ್ದಾರೆ. ಸ್ಟಿಲ್ ನಾಟ್ ಔಟ್, ಇನ್ನು 100 ರನ್ಸ್ ಬಾಕಿ ಇದಾವೆ. ಆ ಒಂದು ರನ್ಸ್ ನ ಚೇಂಜ್ ಮಾಡ್ತಾರ ಅಥವಾ ಇಲ್ಲ ನೋಡೋಣ. ಬಟ್ ಅಟ್ ದ ಮೂಮೆಂಟ್ ಗಾಯಕ್ವಾಡ್ ಒಂದು ಒಳ್ಳೆ ಇನ್ನಿಂಗ್ ಆಡಿದ್ದಾರೆ, ಅಪ್ರಿಶಿಯೇಟ್ ಮಾಡೋಣ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಮೈಕಲ್ ಹಸ್ಸಿ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನನಗೆ ಸಾಕಷ್ಟು ಆಫರ್ಸ್ ಇದಾವೆ. ಒಂದು ಕಡೆ ಇಂಗ್ಲೆಂಡ್ ನ ಬ್ಯಾಟಿಂಗ್ ಕೋಚ್ ಆಗ್ರಿ ಅಂತೇಳಿ ಆಫರ್ ಇದೆ, ಇನ್ನೊಂದು ಕಡೆ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಕೋಚ್ ಆಗ್ರಿ ಅಂತೇಳಿ ಆಫರ್ಸ್ ಇದಾವೆ ಮತ್ತು ಸಾಕಷ್ಟು ಆಫರ್ಸ್ ಇದಾವೆ. ಆದ್ರೆ ಈ ಒಂದು ಆಫರ್ ನ ನಾನು ಫಾಸ್ಟ್ ಆಗಿ ರಶ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಆಫರ್ ನ ಫಾಸ್ಟ್ ಆಗಿ ನಿರ್ಧಾರ ಮಾಡ್ತಾ ಇಲ್ಲ. ನೋಡಿಕೊಂಡು ನಿಧಾನವಾಗಿ ಆ ಒಂದು ಡಿಸ್ಕಷನ್ ಮಾಡಿಕೊಂಡು ನಾನು ಫೈನಲ್ ನಿರ್ಧಾರ ಮಾಡ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಸೊ ಇವರ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಮೈಕಲ್ ಹಸ್ಸಿ ಅವರು ಇಂಗ್ಲೆಂಡ್ಗೆ ಬ್ಯಾಟಿಂಗ್ ಕೋಚ್ ಆಗ್ಬೋದು,
ಅಥವಾ ಆಸ್ಟ್ರೇಲಿಯಾಗೆ ಬ್ಯಾಟಿಂಗ್ ಕೋಚ್ ಆಗ್ಬೋದು, ಅಥವಾ CSKಗೆ ಆಸ್ ಎ ಹೆಡ್ ಕೋಚ್ ಆದ್ರೆ ಆಗಬಹುದು. ಯಾಕಂದ್ರೆ ಸಾಕಷ್ಟು ಆಫರ್ಸ್ ಇದೆ ಅಂತೇಳಿ ಅವರೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಆದರೂ ಒಂದು ಆಗ್ತಾರೆ. ಮೇ ಬಿ ಇಂಗ್ಲೆಂಡ್ಗೆ ಬ್ಯಾಟಿಂಗ್ ಕೋಚ್ ಆಗ್ಬೋದು ಅಥವಾ ಆಸ್ಟ್ರೇಲಿಯಾಗೆ ಬ್ಯಾಟಿಂಗ್ ಕೋಚ್ ಆಗ್ಬೋದು. ಇದರಲ್ಲಿ ಒಂದಾದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ CSK ಆಸ್ ಎ ಹೆಡ್ ಕೋಚ್ ಆಗಿ ಬೇರೆಯವರು ಬರ್ತಾರೆ. ಅಟ್ ದಿ ಮೊಮೆಂಟ್ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಇಲ್ಲ ಬಾಸ್. ಸೊ ಇವರು ಮಾತಾಡಿದ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಹೋಗಿ ಒಂದ್ಸಲ ನೋಡಿಕೊಂಡು ಕ್ಲಾರಿಫಿಕೇಶನ್ ಮಾಡಿಕೊಳ್ಳಿ. ಯಾಕಂದ್ರೆ ನೀವು ಕೇಳ್ತಿರಲ್ಲಪ್ಪ ಪ್ರೂಫ್, ಒಂದು ಪ್ರೂಫ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ. ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಹೋಗಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ನಾನು ಕೊಡ್ತೀನಿ. ಇದು ಯಾವುದೇ ರೀತಿಯಾದ ರಿಪೋರ್ಟ್ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಮತ್ತು ಅಫಿಷಿಯಲ್ ಅಪ್ಡೇಟ್ ಕೂಡ ಅಲ್ಲ. ನನ್ನ ಪರ್ಸನಲ್ ಪ್ರಕಾರ ಏನಪ್ಪ ಅಂದ್ರೆ CSK ದಲ್ಲಿ ಒಂದು ಬಿಗ್ ಮೀಟಿಂಗ್ ಆಗುತ್ತೆ. ಅದು ಮಿಡ್ ಆಫ್ ಸೆಪ್ಟೆಂಬರ್ ಮಂತ್ ಅಲ್ಲಿ. MS ಧೋನಿ ಅವರು ಸದ್ಯ US ಅಲ್ಲಿದ್ದಾರೆ. ಅವರು ಗಾಲ್ಫ್ ಟೂರ್ನಮೆಂಟ್ ಅಲ್ಲಿ ಬಿಸಿ ಇದ್ದಾರೆ. ಒನ್ಸ್ ಅವರು ಆ ಒಂದು ಟೂರ್ನಮೆಂಟ್ ನ ಕಂಪ್ಲೀಟ್ ಮಾಡಿಕೊಂಡು ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಅವರು ಇಂಡಿಯಾಗೆ ವಾಪಸ್ ಬರ್ತಾರೆ. ಆಮೇಲೆ ಸ್ಟ್ರೇಟ್ ಅವೇ CSK ಟೀಮ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಮೇ ಬಿ ಅದು ಮಿಡ್ ಆಫ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಆಗುತ್ತೆ. ಸೊ ಆ ಒಂದು ಮೀಟಿಂಗ್ ಅಲ್ಲಿ ಹೆಡ್ ಕೋಚ್ ಯಾರು ಅಂತೇಳಿ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಮೀಟಿಂಗ್ ಅಲ್ಲಿ ಟ್ರೇಡ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ಎನ್ ಅಫಿಷಿಯಲ್ ಇನ್ಫಾರ್ಮೇಶನ್ ಮತ್ತು ರಿಪೋರ್ಟ್ಸ್ ಯಾವುದಲ್ಲ. ಜಸ್ಟ್ ಕೆಲವೊಂದು ಫ್ರೆಂಡ್ಸ್ ಇಂದ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಮಿಡ್ ಆಫ್ ಸೆಪ್ಟೆಂಬರ್ ಮಂತ್ ಅಲ್ಲಿ CSK ಟೀಮ್ದು ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ ಬಾಸ್. ಈ ಒಂದು ಮೀಟಿಂಗ್ ಅಲ್ಲಿ ಹೆಡ್ ಕೋಚ್, ಹೂ ಇಸ್ ದ ಹೆಡ್ ಕೋಚ್ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂತೇಳಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನೀವೇ ಗೆಸ್ ಮಾಡಿ ಯಾರಾದ್ರೂ ಹೆಡ್ ಕೋಚ್ ಕಮೆಂಟ್ಸ್ ಮಾಡ್ರಿ. ನೆಕ್ಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫ್ಯೂ ಡೇಸ್ ಬ್ಯಾಕ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಮುಂಬೈ ಇಂಡಿಯನ್ಸ್ ಒಂದು ಗ್ರೇಟ್ ಸೈನ್ ಮಾಡಿದ್ದಾರೆ. ಡೈರೆಕ್ಟರ್ ಆಫ್ ಪರ್ಫಾರ್ಮೆನ್ಸ್ ಹಾಕಿ ಯಾರಿಗಪ್ಪ ಅಂದ್ರೆ ಅದು ಜುಬಿನ್ ಬರುಚ್ ಅವರಿಗೆ ಅಂತೇಳಿ. ಆಲ್ರೆಡಿ ಸೌತ್ ಆಫ್ರಿಕಾದಲ್ಲಿ ಮುಂಬೈ ಇಂಡಿಯನ್ಸ್ ಹೈ ಪರ್ಫಾರ್ಮೆನ್ಸ್ ಕ್ಯಾಂಪ್ ಅಲ್ಲಿ ಬಿಸಿ ಇದ್ದಾರೆ ಅಂತೇಳಿ. ಸೊ ಈಗ ಆ ಒಂದು ಕ್ಯಾಂಪ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇನ್ವಾಲ್ವ್ ಆಗಿದ್ದಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಪ್ರತಿಯೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ ಬೇಕಾಗಿರುವಂತಹ ಅಪ್ಡೇಟ್ಸ್. ಸೊ ಬರೋಬ್ಬರಿ 4 ಪ್ಲೇಯರ್ಸ್ ಈ ಒಂದು ಕ್ಯಾಂಪ್ ಅಲ್ಲಿ ಬಿಸಿ ಇದ್ದಾರೆ. ಈ ಒಂದು ಕ್ಯಾಂಪ್ ಅಲ್ಲಿ ಇನ್ವೈಟ್ ಮಾಡಿದರೆ ಮುಂಬೈ ಇಂಡಿಯನ್ಸ್. ಯಾರಪ್ಪ ಅಂದ್ರೆ ಸಫಾನ್ ಪಾಟೀಲ್, ರಾಜ್ ಲಿಂಬನಿ, ದಿವ್ಯಾಂಶು ಸಕ್ಸೇನಾ, ರುದ್ರ ಪ್ರತಾಪ್ ದೆಹರಿ, ಅಭಿಜ್ಞಾ ಕುಂದು ಅಂತೇಳಿ ಈ ಒಂದು 5 ಪ್ಲೇಯರ್ಸ್ಗೆ ಮುಂಬೈ ಇಂಡಿಯನ್ಸ್ ಈ ಒಂದು ಕ್ಯಾಂಪ್ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಐ ಡೋಂಟ್ ನೋ ಈ ಒಂದು ಪ್ಲೇಯರ್ಸ್ ನ ಆ ಒಂದು ಕ್ಯಾಲಿಬರ್ ಏನು ಅಂತ ಪ್ರೂವ್ ಮಾಡೋಕೆ ಅವರು ಚೆಕ್ ಮಾಡೋಕೆ ಇನ್ವೈಟ್ ಮಾಡಿದ್ದಾರೆ. ಬರೋಬ್ಬರಿ 5 ಪ್ಲೇಯರ್ಸ್. ಬಟ್ ಏನಾದ್ರು ಈ ಪ್ಲೇಯರ್ಸ್ ಇಂಪ್ರೆಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ನೆಕ್ಸ್ಟ್ IPL 2027 ಮಿನಿ ಆಕ್ಷನ್ ಪಿಕ್ ಮಾಡೋದು ಚಾನ್ಸ್ ಇರುತ್ತೆ. ಬಟ್ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಾನು ನಿಮಗೆ ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಬಟ್ ಅಟ್ ದಿ ಮೊಮೆಂಟ್ ಮುಂಬೈ ಇಂಡಿಯನ್ಸ್ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಆಕ್ಷನ್ ಬಗ್ಗೆ ಸ್ಟ್ರಾಟಜಿಗೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ರಿಟೆನ್ಷನ್ ಇನ್ನೂ 1 ದಿನ ಮಾತ್ರ ಟೈಮ್ ಇದೆ ಬಾಸ್. ಸೊ ನೆಕ್ಸ್ಟ್ ವಿಡಿಯೋ ಯಾವ ಟೀಮು ಯಾರಿಗೆ ರಿಟರ್ನ್ ಮಾಡ್ತಾರೆ, ಯಾರಿಗೆ ರಿಲೀಸ್ ಮಾಡ್ತಾರೆ, ಯಾಕೆ ರಿಲೀಸ್ ಮಾಡ್ತಾರೆ, ಯಾಕೆ ರಿಟರ್ನ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೆ ಒಂದು ರಿಕ್ವೆಸ್ಟ್, ವಿಡಿಯೋನ ಆದಷ್ಟು ಲೈಕ್ ಮಾಡ್ರಿ ಬಾಸ್. ಫ್ರೀ ಬರುತ್ತೆ, ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಟೀಮ್ ಬಗ್ಗೆ ಇನ್ಸೈಡ್ ರಿಪೋರ್ಟ್ ಇದಾವೆ, ಇನ್ಸೈಡ್ ಅಪ್ಡೇಟ್ಸ್ ಇದಾವೆ, ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಇನ್ಯಾರು ಜನ ಇಲ್ಲ, ಸೊ ಬೇಗ ಜಾಯ್ನ್ ಆಗಿರಿ. ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಇನ್ನೇನಪ್ಪ ಅಂದ್ರೆ ಈಗ ಕೆಲವೊಬ್ರು ಕಮೆಂಟ್ಸ್ ಮಾಡ್ತಿದ್ರೆ, ಏನು ಗುರು ಬರೀ ನೀನು ಚೆನ್ನೈ ಫ್ಯಾನಾ, CSK ಟೀಮ್ ಬಗ್ಗೆ ಮಾತ್ರ ಅಪ್ಡೇಟ್ಸ್ ಕೊಡ್ತಿದೀಯಾ, ಬೇರೆ ಟೀಮ್ ಕಾಣ್ತಿರೋ ಅಂತ ಕಮೆಂಟ್ ಮಾಡ್ತಿದ್ರ. ಆದ್ರೆ ಕ್ಲಾರಿಟಿ ಏನಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಅಟ್ ದಿ ಮೊಮೆಂಟ್ ಓನ್ಲಿ CSK ಟೀಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಿದ್ದೇವೆ. ಯಾಕಂದ್ರೆ CSK ಟೀಮ್ ಅಲ್ಲಿ ಹೆಡ್ ಕೋಚ್ ಯಾರು, ಟ್ರೇಡ್ ಆಗುತ್ತಾ, ಕ್ಯಾಪ್ಟನ್ ಯಾರು ಅಂತೇಳಿ ಆ ಒಂದು ಡೌಟ್ಸ್ ಇದಾವೆ. ಸೊ ಆ ಒಂದು ಡೌಟ್ಸ್ಗೋಸ್ಕರ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತವೆ. ಆ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೀನಿ. ಆದ್ರೆ ನಿಮ್ಗೆ ಏನಿಸುತ್ತೆ ಅಂದ್ರೆ ಬರೇ CSK ಟೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ಯಾ ಅಂತೇಳಿ ಡೌಟ್ ಬರುತ್ತೆ. ಆದ್ರೆ CSK ಟೀಮ್ ಬಗ್ಗೆ ಅಷ್ಟೆಲ್ಲ ನಾನು RR ಟೀಮ್ ಬಗ್ಗೆ, ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಬಟ್ ಮೆಜಾರಿಟಿ ಏನಪ್ಪ ಅಂದ್ರೆ CSK ಟೀಮ್ ಬಗ್ಗೆ ಅಪ್ಡೇಟ್ಸ್ ಬರ್ತಿದ್ದೇವೆ ಅಷ್ಟೇ. RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಅಟ್ ದಿ ಮೊಮೆಂಟ್ RCB ಟೀಮ್ ಬಗ್ಗೆ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಇಲ್ಲ ಬಾಸ್. ಅಪ್ಡೇಟ್ ಇದ್ರೆ ನಾನೇ ಫಸ್ಟ್ ಇನ್ಫಾರ್ಮೇಶನ್ ಕೊಡೋದು. ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ ಗೊತ್ತಿರೋದು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾರ ಅದು ಗೊತ್ತಿರೋದೆ.
ನಾನು ಯಾವುದೇ ಒಂದು ಟೀಮನ್ನು ಮೇಲಿಟ್ಟು ಯಾವುದೊಂದು ಟೀಮನ್ನು ಕೆಳಗಿಟ್ಟು ಮಾತಾಡಲ್ಲ. ಎಲ್ಲ ಟೀಮ್ ಒಂದೇ, ಎಲ್ಲ ಟೀಮ್ನ ಈಕ್ವಲ್ ಆಗಿ ಮಾತಾಡ್ತೀನಿ. ರೈಟ್ ರಾಂಗ್ ಬಗ್ಗೆ ಅದು ಮಾತ್ರ ಡಿಸ್ಕಷನ್ ಮಾಡ್ತೀನಿ ಅಷ್ಟೇ. ಸೊ ಐ ಹೋಪ್ ಎಲ್ಲರೂ ಅರ್ಥ ಮಾಡಿಕೊಂಡು ಅನ್ಕೊಂಡಿದ್ದೀನಿ. ಸೊ ಅಪ್ಡೇಟ್ ಇಷ್ಟದಪ್ಪ ಅಂದ್ರೆ ಲೈಕ್ ಮಾಡೋದ್ರ ಮಾತ್ರ ಮರಿಬೇಡ್ರಿ.